ಅಮ್ಮ ಅಮ್ಮ, ಅನಾಥನಾಗಿದ್ದ ನಿನ್ನ ಮಗನಿಗೆ ತಾಯಿಯ ಮಮತೆ, ಮಡದಿಯ ಪ್ರೀತಿಯ ಉಳಿಸಲು ನಿನ್ನ ಸೊಸೆಯಾಗಿ ಲಕ್ಷ್ಮಿ ಬರುತ್ತಿದ್ದಳಮ್ಮ. ಕನಸಿನಲ್ಲಿ ಕಾಡುವ ನನ್ನ ಹೃದಯ ಕದ್ದ ಕಳ್ಳಿಯ ಕೊರಳಿಗೆ ತಾಳಿ ಕಟ್ಟಿ ಕಾಡಿಸಿರೆ ಸಿಹಿಮುತ್ತಿನ ಚುಂಬನ ನೀಡಿ ಇಂದು ನನ್ನ ಮನಕ್ಕೆ ತುಂಬಾ ಆನಂದವಾಗಿದೆ. ಈ ವಿಷಯ ಲಕ್ಷ್ಮಿಗೆ ತಿಳಿದರೆ ಎಷ್ಟು ಖುಷಿ ಪಡವಳೆಯೋ ಆ ದೇವರೇ ಬಲ್ಲ. ಅಗ್ನಿ, ನಮ್ಮ ಕೋಟಾ ನೋಟಿನ ವ್ಯವಹಾರ ನಡೆಯುವುದು ತುಂಬಾ ಕಠಿಣವಾಗಿದೆ. ಹೇಗೆ ದೇವ, ಏನಾಯಿತು? ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ಸರ್ಪಗಳಿಗೆ ಪೊಲೀಸರಿಗೆ ಬಿಸ್ಕೆಟ್ ಹಾಕಲಾಗ್ತಾನೆ? ಇಲ್ಲ ಅಗ್ನಿ, ಈಗ ಬಂದಿರುವ ಪೊಲೀಸ್ ಅಧಿಕಾರಿ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾನೆ. ಅದಕ್ಕೆ ನಾವು ಬೇರೊಂದು ಉಪಾಯ ಮಾಡಬೇಕು. ಸರಿ, ನೀನು ಹೋಗಿ ಒಂದು ಹುಡುಗಿಯನ್ನು ಕರ್ಕೊಂಡು ಬಾ. ಮುಂದೆ ಏನು ಮಾಡಬೇಕೆಂಬುದು ನಾನು ಹೇಳ್ತೇನೆ. ಸರಿ ಅಗ್ನಿ, ನಮ್ಮ ಕೆಲಸಕ್ಕೆ ತಕ್ಕಂತ ಮಾರಿ ಹೆಣ್ಣನ್ನು ಕರೆದು ತರುತ್ತೇನೆ. ಅಗ್ನಿ, ನಾನಿನ್ನು ಬರುತ್ತೇನೆ. ಅಗ್ನಿ ಹೆಸರು ಹೇಳಿದರೆ ಕಡ 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 ನಡುತ್ತಿರುವ ನಾಯಿಗಳು ಇಂದು ನನ್ನ ವ್ಯವಹಾರಕ್ಕೆ ಧಕ್ಕೆ ತರುತ್ತಿದೆಂದರೆ ಅವರ ಪಾಪದ ಗೊಡ ತುಂಬಿದಂತ ಅರ್ಥ. ಸಾವಿನಿಂದ ಬಳತ್ತಿರುವ ಈ ಆಜ್ಞೆ ಆಸೆ ಈಡೇರಿಸಲು ಒಂದು ಹೆಣ್ಣು ಇದೇ ದಾರಿಯಲ್ಲಿ ಬರುತ್ತಿದ್ದಾರೆ. ಯಾರು ನೀವು? ನನ್ನ ಪ್ರಶ್ನೆ, ನಾನು ಯಾರದ ನಿಮಗೇನು? ನನ್ನ ಪ್ರಶ್ನೆಗೆ ಉತ್ತರ ಅದಲ್ಲ. ಅಂದರೆ ಈ ನಿನ್ನ ಕೋಮಲಾದ ದೇಹಕ್ಕೆ ನಿನ್ನ ಅಪ್ಪ ಅಮ್ಮಂದಿರಿಟ್ಟರು ಹೆಸರೇನೆಂದು ನೋಡಿ, ನನ್ನ ಹೆಸರು ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ಅದರ ಅವಶ್ಯ ನನಗಾಗಿದೆಯಲ್ಲ. ನೋಡಿ, ದಾರಿಯಲ್ಲಿ ಹೋಗೋರಿಗೆ ಹೆಸರಿಗೆ ಅವಶ್ಯಕತೆ ನನಗಿಲ್ಲ. ದಯವಿಟ್ಟು ನನಗೆ ದಾರಿ ಬಿಡಿ. ಹೆಣ್ಣು ಮಕ್ಕಳನ್ನ ದಾರಿ ನಿಲ್ಲಿಸ್ಕೊಂಡು ಹೆಸರು ಕೇಳ್ತಾ ಇದ್ರಲ್ಲ, ನಿಮ್ಗೆ ಸ್ವಲ್ಪ ಆದ್ರೂ ನಾಚಿಕೆ ಆಗುದಿಲ್ಲವೇ? ಒತ್ತಿಲ್ಲ ಎಂದು ಕಾಲು ಕಿತ್ತು ನೀಡಿದರೆ ಕಾದಿತ್ತು ನಿನಗೆ ತಪ್ಪು. ನೋಡಿ, ದಾರಿಯಲ್ಲಿ ಹೋಗುವ ಹೆಣ್ಣು ಮಕ್ಕಳಿಗೆ ನಿಲ್ಲಿಸಿ ಅವರ ಹೆಸರು ಕೇಳ್ತಾ ಇದ್ದೀರಲ್ಲ, ಹೆಸರು ಅವಶ್ಯಕತೆ ನನಗೂ ಇಲ್ಲ. ನೋಡಿ, ನನಗೆ ದಾರಿ ಬಿಡಿಲ್ಲ. ಏಕೆ? ನನ್ನ ಮೇಲೆ ಅನುಮಾನವೇ? ಹೌದು, ನೀವಿಬ್ಬರನ್ನು 4 ಜನರಿಗೆ ಒಳ್ಳೆಯದು ಮಾಡಬೇಕು ವಿನಃ ಹೀಗೆ ಕೆಟ್ಟದ ಮಾಡ್ತಾ ಇದ್ದೀರಲ್ಲ, ನೀವು ಮನಸ್ಸಲ್ಲಿದ್ರೋ ಅಥವಾ ಮುರುಗ ಇದ್ದೀರೋ? ನಾಚಿಕೆ. ಹಾಗರ್ಭ ಶ್ರೀಮಂತರಿಗೆ ನಾಚಿಕೆ ಎಂಬ 3 ಅಕ್ಷರಕ್ಕೆ ಬೆಲೆ ಸಿಗುವುದು 3 ಅಂತಸ್ತನೆ ಮಾಡಿ ಮೇಲೆ ನಿಂತು ನೀತಿ ಭಾಷಣ ಬಿಗಿದಾಗ ಮಾತ್ರ. ಅದು ಇಂತಹ ಸ್ಥಳದಲ್ಲಿ ನಿನ್ನಂತ ಸುಂದರಿ ಹುಡುಗಿದರಲ್ಲ. ಏನಂದ್ರೆ ನೀನು ಪಸು ಹೇಸಿಗೆ ತಿನ್ನುತ್ತದೆ, ಆದರೆ ನಿಮ್ಮಂತ ಬಣ್ಣ ತುಂಬಿದ ಹೆಣ್ಣು ಮಕ್ಕಳು ಪ್ರೀತಿಸುವವರಿಗೆ ಹೃದಯ ಕೊಟ್ಟು ಇಟ್ಟುಕೊಂಡವರಿಗೆ ಶೀಲವನ್ನು ಕೊಡುತ್ತೇವೆ. ಪಸು ಏನೇ ತಿಂದರೂ ಕೊಡುವುದು ಹಾಲೇ, ಆದರೆ ನೀವು ನಾಯಿ ಮುಟ್ಟಿದ ಗಲಿಗೆ ಅಥವಾ ಕೆಟ್ಟು ಹೋದ ಶೀಲವನ್ನು ಕಟ್ಟಿಕೊಂಡವರಿಗೆ ಕೊಡುತ್ತೇವೆ. ಬಾಯಿ ಮುಚ್ಚು ರಾಕ್ಷಸ! ನಿನ್ನ ದೃಷ್ಟಿಯಲ್ಲಿ ಹೆಣ್ಣು ಮಕ್ಕಳೆಲ್ಲ ಸುಳ್ಳು ಅಂತ ಹೇಳ್ತಾ ಇದೆಯಾ? ಗಟ್ಟಿ ಅಲ್ವೇನು? ಸರಿಯಾಗಿ ಹೇಳಿದೆ ಹೆಣ್ಣೆ, ನನ್ನ ಕಾಮದ ಕಣ್ಣೆ. ನಾನು ನೋಡುವ ಪ್ರತಿಯೊಂದು ಹೆಣ್ಣು ನನ್ನ ದೃಷ್ಟಿಯಲ್ಲಿ ಸುಳ್ಳೆ. ನಿನ್ನವರು ಪ್ರತಿಯೊಂದು ಸುಳ್ಳು, ಹೆಣ್ಣು ಮಕ್ಕಳು ಸುಳ್ಳು ಎಂದ ಮೇಲೆ ನಿನ್ನ ತಾಯಿ ಕೂಡ ಮತಿಹೀನ ಹೆಣ್ಣೆ. ನನ್ನ ತಾಯಿ ಬೆಂಕಿ ಇದ್ದಾಗೆ, ಅದಕ್ಕೆ ನನಗೆ ತಿಳಿದಿರೋದು ಅಗ್ನಿ ಎಂದು. ತುಂಬಾ ಮೆಚ್ಚಿದ ನಿನ್ನ ಮಾತಿಗೆ. ಪ್ರತಿಯೊಂದು ಹೆಣ್ಣಿಗೆ ಸುಳ್ಳು ಅಂದ್ರೆ ನಿನ್ನ ತಾಯಿಗೆ ಸುಳ್ಳು ಅಂದ್ರೆ ನಿನಗೆ ಎಷ್ಟು ಕೋಪ ಬರ್ತದೆ, ಮತ್ತೊಬ್ಬರಿಗೆ ಸುಳ್ಳು ಅಂದ್ರೆ ನನಗೆ ಎಷ್ಟು ಕೋಪ ಬರಬಾರದು. ಎಣ್ಣೆ ಚಬಾಸ್, ಮೆಚ್ಚಿದೆ ನಿನ್ನ ಗುಂಡಿಗೆಗೆ. ಈ ಹಕ್ಕಿ ಎದುರು ನಿಂತು ಮಾತಾಡುವ ಮೊದಲ ಹೆಣ್ಣು ನೀನು. ಭಾರತದ ನಾಡಿಯನ್ನು ಪ್ರತಿಯೊಂದು ಹೆಣ್ಣಿಗೆ ಸ್ವತಂತ್ರ ಇದೆ ಅಂದ ಮೇಲೆ
ಹೆದರದಿದ್ದರೆ ಹೆದರಿಸುವ ಮಂತ್ರ ನನಗೆ ಗೊತ್ತು. ಈ ಅಗ್ನಿ ಅಂಬಲಿಸಿದ ಹೆಣ್ಣು ಒಂದಾದರೆ ಅವಳ ಬಾಳೆಲ್ಲ ಹೊನ್ನು, ಇಲ್ಲವೆಂದು ಹಾರಾಡಿದರೆ ಅವಳ ಬಾಳ ಮಶಾನದಕ್ಕೆ ಮಣ್ಣು. ನೋಡು, ನಿನ್ನೆ ನೀ ತಿಳ್ಕೊಂಡಂತ ಹೆಣ್ಣು ನಾನಲ್ಲ. ಹೆದರಿಕೊಂಡು ಈ ನನ್ನ ದೇಹವನ್ನು ನಿನಗೆ ಒಪ್ಪಿಸ್ತಾಳಂತ ತಿಳಿದುಕೋಬೇಡ. ನೀನು ಒಪ್ಸಲು ನಾನೇನು ಹುಚ್ಚಿಯಲ್ಲ. ರುಚಿಯಲ್ಲ ಚಿನ್ನ, ಹಾರಳಿ ನಿಂತಿರುವ ಗುಲಾಬಿ ಅಂತಿದೆ. ಸುಮ್ಮನೆ ಹಾರಾಡಿ ಅಲ್ದಾಡಬೇಡ ಈ ಗಂಡಿ. ನೀನು ಜೊತೆಯಾದ್ರೆ ಈ ಕಾಡಿನಲ್ಲಿ ನಿನಗೆ ಸ್ವರ್ಗ ತೋರಿಸಿವೆ. ಬಾಯಿ ಮುಚ್ಚು ಮೂರ್ಖ. ಬಂಡಿ ಎಣ್ಣೆ ಸಿಕ್ಕದಂತ ಈ ರೀತಿ ಮಾತಾಡ್ತಾ ಇಲ್ಲಲ್ಲ, ನಿನ್ಗೆ ಸ್ವಲ್ಪ ಆದ್ರೂ ನಾಚಿಕೆ ಆಗುವ ಈ ಜನ್ಮಕ್ಕೆ ನಿನ್ಗೆ. ಒಬ್ಬ ಮೂರ್ಖ. ಮೂರ್ಖ. ನನ್ನಂತಹ ಗರ್ಭ ಶ್ರೀಮಂತನಿಗೆ ಮೂರ್ಖ ಎನ್ನುವ ನಿನ್ನಂತ ಹುಚ್ಚಿ ಹೆಣ್ಣನ್ನು ಹಚ್ಚ ಹಸಿರಾಗಿ ಹಾಕಿರೋ ಈ ಹುಲ್ಲಿನ ಆಸೆಗೆ ಮೇಲೆ ಗೊತ್ತಾಗುತ್ತದೆ ನಾನು ಮೂರ್ಖನಲ್ಲ, ಮೂರ್ಖಣ್ಣನು. ಕೈ ಬಿಡು ರಾಕ್ಷಸ. ಒಂಟಿಯಲ್ಲಿ ಎಣ್ಣೆ ಸಿಕ್ಕದಂತ ಈ ರೀತಿ ಮಾತಾಡ್ತಾ ಇಲ್ಲ. ಒಂದು ಹೆಣ್ಣು ಅಳಿದರ ನಾರಿ, ನುಡಿದರ ಮಾರಿ ಮತ್ತೆ ಇದಕ್ಕೋ. ಹೆಚ್ಚಿನಾಡಿ ನಿನ್ನಂತ ಸುಂದರಿಗೆ ಚಪ್ಪಲಿಗೆ ಎದುರಿ ಸಿಕ್ಕಿರುವ ಹಾಕಿ ಕೈ ಬಿಡೋ ಬೆಪ್ಪ ನಾನಲ್ಲ. ನೋಡು, ನಿನ್ನಿಂದ ನಾನು ಹೇಳ ಕಾಪಾಡ್ಕೊಂಡು ಹೋಗ್ಬೇಕಂದು ನನಗೆ ಚೆನ್ನಾಗಿ ಗೊತ್ತಿ. ಹೆಣ್ಣು ಒಳಗರ ನಾರಿ, ನುಡಿದರ ಮಾರಿ. ಮುಂದ್ಕೊಳ್ತಾರ ಮೋತ್ತಾಳ. ನಿನ್ನಂತವಳ ಮಾತಿಗೆ ಹಂಜುವ ಗಂಡು ನಾನಲ್ಲ. ನಿನ್ನಂತರ್ಗೆ ಕೊಂಡು ಹೆಣ್ಣು ನಾನಲ್ಲ. ಏ ಹೆಣ್ಣೆ, ನಿನಗೆ ಎಷ್ಟು ಪೊಗರಿರಬೇಕು. ಕೈ ತುಂಬ ಹೊನ್ನು, ಮುಖದ ಮೇಲೆ ಮೀಸೆ ಹೊತ್ತ ನನಗೆ ನಿನ್ನ ಪೊಗರಿಳಿಸದೆ ಬಿಡುವುದಲ್ಲ. ಹೆಣ್ಣು ಹಣ್ಣು ಮಣ್ಣು ಇದು ನೀನು ಮೂರು ನಂಬಿದಾರು ಮಣ್ಣು ಮುಚ್ಚಿದ್ದಾರೆ ಎಂಬುದನ್ನು ಮಾತ್ರ ಮಾಡಬೇಡ. ನೋಡು, ಒಂದು ಹೆಣ್ಣು ಒಲಿದರೆ ಅದನ್ನು ಮನಸ್ಸಲ್ಲಿ ಮುರ್ಲಾರೆ ಬಿಡ್ಲಾರೆ ಅಂದಾಗ ಮಾರಿ ಕೂಡ ಆಗಬಹುದು. ಕಣ್ಣಿಟ್ಟ ಹೆಣ್ಣಿನ ದೇಶದ ಸವಿಯದೇ ಕೈ ಬಿಟ್ಟಿಲ್ಲ. ನಿನ್ನಂತವ್ರಿಗೆ ಬರೀ ಬಾಯಿ ಮಾತಿಂದ ಹೇಳಿದ್ರೆ ಸರಿ ಆಗುವುದಿಲ್ಲ. ಹೆಣ್ಣು ಒಲಿದರ ನಾರಿ, ಮುಡಿದರೆ ಹೆಮ್ಮಾರಿ. ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ. ಇಲ್ಲಿವರೆಗೆ ಒಳ್ಳೆ ಮಾತಿನ ಒಂದಾಗಲಿ ಹೇಳಿದೆ. ನೀನು ಹೆದರುತ್ತ ಕೊರತೆ ಬಂದಲ್ಲ, ಈಗ ನೋಡಿ ಈ ಅಗ್ನಿಯ ಚಮತ್ಕಾರ. ಆಡಿಸಿದರೆ ನಾನು ಆರಾಗಿನಿ, ಆಡಿಸಿದರೆ ನಾನು ಕಾಳಿಂಗ. ಈ ವಿಷಯದಲ್ಲಿ ತಲೆ ಹಾಕಬೇಡ. ಬಂದಿಲ್ಲ ಮಗನೇ, ನಿಮ್ಮಂತವರ ಹುಟ್ಟಡಗಿಸಲು ನಾನು ಇಲ್ಲಿ ಬಂದಿರುವೆ. ಹಣವಿದೆ ಎಂದು ಅಹಂಕಾರದಿಂದ ಮೆರೆದು ಬಡವರ ರಕ್ತದಿಂದ ಬುದ್ಧಿ ಬೆಳೆಸಿಕೊಂಡು ಊರಿಗೆ ನಾನೇ ಅಧಿಪತಿ ಎಂದು ಮೆರೆಯುತ್ತಿರುವೆಲ್ಲ. ನಿನ್ನ ಆಳ್ವಿಕೆ ನಾನು ಹೆಚ್ಚುದನ್ನು ನೋಡುತ್ತೇನೆ. ಕಾಡಿನಲ್ಲಿ ಸಿಕ್ಕ ಒಂಟೆ ಹೆಣ್ಣುಗಳ ಶೀಲಕ್ಕೆ ಕೈ ಹಾಕಿರುವೆಲ್ಲ. ನಿನ್ನ ಮನೆಯಲ್ಲಿ ಅಕ್ಕ ತಂಗಿಯಂದರೆ ಇಷ್ಟ ಗೊತ್ತಿತ್ತು ನಿನಗೆ ಶೀಲದ ಮಹತ್ವ. ಮಹಾತ್ಮ ಬೇರರ ವೀರ, ಇಂಥ 106 ಹೆಣ್ಣುಗಳ ಸೀಲಸುಕೊಂಡ ಸರದಾರ. ಬೀದಿ ಹೆಣ್ಣಿನ ಪರವಾಗಿ ನೀನು ಮೂಳೆಯನ್ನು ಮುರಿಸಿಕೊಳ್ಳಬೇಡ. ನನ್ನ ಮೂಳೆ ಮುರಿಯದರೆ ನಿನ್ನಗಲ್ಲ, ನಿಮ್ಮಪ್ಪನವೇ ಇಲ್ಲ. ಈ ಗಂಡು ಮಟ್ಟಾದ ಆಂಧ್ರದಲ್ಲಿ ಹುಟ್ಟು ಎತ್ತಮ್ಮನ ಎದಾರುಂಡು ಕಾವೇರಮ್ಮನ ಮಡಿನಲ್ಲಿ ಬೆಳೆದ ವೀರ ನಾನು. ನಾನೊಬ್ಬರ ಮನಸ್ಸು ಮಾಡಿದರೆ ಸಮಾಧಿ ಆಗುವೇನೇನೋ. ಬೇರಡ ವೀರ, ಈ ಆಗರ್ಭ ಶ್ರೀಮಂತರ ನೆರಳು ಕಂಡರೆ ನಡುಗುವ ಭಿಕಾರಿ ನೀನು. ಅಗ್ನಿ ಮಾಡುವ ಮಾನ ಬಗ್ಗೆ ತಡೆಯಲು ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಿಮ್ಮಂತ ದುಷ್ಟರಿಗೆ ತಕ್ಕ ಪಾಠ ಕಲಿಸುವುದಕ್ಕೆ ನಾನು ಇಲ್ಲಿ ಹುಟ್ಟಿರುವುದು. ಈ ಭೂಮಿಯ ತಾಯಿ ಮಾಡಿ ಆಣೆ ಮಾಡಿ ಹೇಳುತ್ತಿದ್ದೇನೆ ಕೇಳು.
ಸಿಕ್ಕ ಸಿಕ್ಕ ಎಣ್ಣೆಗಳ ಸೀರೆಯಲ್ಲಿಸಿಕೊಂಡು ತೇಲಾಡುವ ನಿನಗೆ ಆ ಸೀರೆಯಿಂದಲೇ ನೇಣಾಕಿ ಪರಶಿವನ ಪಾದದ ಬಳಿ ಕಳಿಸಿದ್ದಾರೆ. ನಾನು ಆ ಸೂರ್ಯನ ತಮ್ಮ ರಣಧೀರನೇ ಅಲ್ಲ. ಈ ಅಗ್ನಿಯಾಸ್ತ್ರ ರಣವೀರ, ನಿಮ್ಮಂತ ಎಷ್ಟೋ ಬೀದಿ ಬಿಕಾರಿಗಳಿಗೆ ಬಿರಿಗಾಳ ಎಬ್ಬಿಸಿ ಬುಡ ಮೇಲು ಮಾಡಿದ ಗಂಡ ನಾನು. ಕಾದು ನೋಡ ಮಗನೇ ಈ ಅಗ್ನಿಯ ಸೊಕ್ಕಿನ ಮಗನೇ ಹೋಗು. ನೋಡಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ. ಇಲ್ಲದಿದ್ದರೆ ಆ ರಾಕ್ಷಸನ ಶೀಲವನ್ನು ಹಾಳು ಮಾಡಿಬಿಡುತ್ತಿದ್ದ. ನಿಮ್ಗೆ ತುಂಬಾ ಧನ್ಯವಾದಗಳು. ಇದರಲ್ಲಿ ಧನ್ಯವಾದ ಏನು ಬಂತು? ನನ್ನ ಕರ್ತವ್ಯ ನಾನು ಮಾಡಿದೆ ಅಷ್ಟೇ. ಹಾಗೆ ತಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಅಂತ. ನೋಡಿ, ನಿಮಗೆ ಸಮಯ ಆಯ್ತು, ನಾನು ಹೋಗಿ ಬರ್ಲೆ. ಜ್ಯೋತಿ, ಇಂಥ ಮುದ್ದಾದ ಹೆಸರು, ಸಾಗರದಷ್ಟು ವಿಶಾಲ ಹೃದಯ. ಇಂತಹ ದೇವತೆ ನನ್ನ ಬಾಳ ಸಂಗಾತಿ ಆದರೆ ನಾನೇ ಧನ್ಯ.
ಮನಸ್ಸು ನನಸಾದ್ರೆ